ಹಳ್ಳಿಗೂ ಅವ್ರು ಬಂದೇ ಬರ್ತಾರೆ. ಕಾಂತರಾಗಿ ಇನ್ನೊಂದ್ಸಾರಿ ಎಂದು ಸ್ವಾಮೀಜಿ ಬರ್ಬೇಕು, ಏನು ತೀರ್ಮಾನ ಮಾಡ್ತಾರೆ, ಯಾವ ಹಳ್ಳಿಗೆ ಏನ್ ಬರ್ತಾರೆ ಅಂತ ಇನ್ನೊಂದ್ಸಾರಿ ಅವ್ರು ತಿಳಿಸ್ಬೇಕಾಗ್ತದೆ ಫೋನ್ ಮುಖಾಂತರ. ಸ್ವಾಮೀಜಿ ಹೋದಾಗ ಏನೋ ನಮ್ಮ ಭಕ್ತಿ ಅದರಲ್ಲಿ ಇಷ್ಟು ಅಷ್ಟು ಅಂತೆಲ್ಲ ನಮ್ಮ ಭಕ್ತಿಯನ್ನು ಕೊಟ್ಟು ಕಳಿಸೋದು ನಮ್ಮ ಕರ್ತವ್ಯ ಕೂಡ. ನೀವು ಹೋದಾಗ ರೇಷನ್ನೇ ಕೊಡ್ಬೋದು ಅಥವಾ ಪಾದ ಪೂಜೆ ಮಾಡಿ ದುಡ್ಡೇ ಕೊಡ್ಬೋದು, ಏನೇ ಕೊಡ್ಬೋದು. ಅವ್ರು ನಮ್ಮ ಸ್ವಾಮೀಜಿಗಳು, ಅವ್ರಿಗೆ ಒಂದು ಭಾವನೆ ಬರ್ತೈತಿ ಕೊರಟಗೆರೆ ತಾಲೂಕಲ್ಲಿ ಈ ರೀತಿ ವ್ಯವಸ್ಥೆ ಮಾಡಿದ್ರು ಅಂತೇಳಿ. ಅಂತ ಲಾಸ್ಟಲ್ಲಿ ಎಲ್ಲ ಮುಗಿದ ಮೇಲೆ ಅವರ ಸನ್ನಿಧಿಯಲ್ಲಿ ಒಂದು ಫಂಕ್ಷನ್ ಮಾಡ್ಬಿಡೋದು. ಅವರು ಹೇಳ್ತಾರೆ ಸಮುದಾಯದ ಬಗ್ಗೆ. ಆಮೇಲೆ ನಮ್ಮಲ್ಲಿ ಹಿರಿಯರು ಕೆಲವರು ಅನುಭವಸ್ಥರು ನಮ್ಮ ಸಮುದಾಯ ಏನೈತೆ, ಹೆಂಗೈತೆ, ಏನಾಗಬೇಕು ಅನ್ನೋದು ವಿಸ್ತೃತವಾಗಿ ತಿಳಿಸ್ತಾರೆ. ಕೆಲವರು ಅಧಿಕಾರಿಗಳಿರ್ತಾರೆ, ಅವರು ಬಂದು ಮಾತಾಡ್ತಾರೆ. ಯಾಕೆಂದ್ರೆ ನಾವೇ ದೊಡ್ಡವರಲ್ಲ, ಇನ್ನೂ ವಿಷಯ ತಿಳ್ಕೊಂಡು ನಮ್ಮ ಜನರ ಸಮಸ್ಯೆ ಏನೈತೆ, ನಮ್ಮ ಜನಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳೇನವೆ, ಇವೆಲ್ಲವನ್ನು ಸಹ ಕೂಲಂಕುಷವಾಗಿ ಮಾತಾಡ್ತಕ್ಕಂಥ ಜನ ಅವತ್ತು ಬರ್ತಾರೆ. ಯಾಕೆಂದ್ರೆ ಸ್ವಾಮೀಜಿ ಬಂದು ಊರೆಲ್ಲ ಓಡಾಡಿದ್ವಿ, ಪ್ರತಿಯೊಂದು ಮನೆಗೂ ಒಂದು ಭಾವನೆ ಬರ್ತೈತೆ. ಓ ಸ್ವಾಮೀಜಿ ನಮ್ಮನಿಗೂ ಬಂದಿರಪ್ಪ ಇವತ್ತು ಅವರು ಫಂಕ್ಷನ್ ಅಂತೆ, ಹೋಗೋಣ ನಾವು. ಇವರು ವಯಸ್ಸಾದವ್ರು ಬರ್ತಾರೆ, ತಂದೆ ತಾಯಿ ವಯಸ್ಸಾದವ್ರು ಬರ್ತಾರೆ. ಅದರಿಂದ ಆ ವ್ಯವಸ್ಥೆ ಮಾಡಿದ್ರೆ ಉತ್ತಮ ಅಂತೇಳಿ ಸ್ವಾಮೀಜಿಗಳ ಒಂದು ತಾಲೂಕಿನಲ್ಲೆಲ್ಲ ಅವರು ಹೋರಾಟ ಮಾಡಿ ಬಂದ ಮೇಲೆ ಇಲ್ಲಿ ಒಂದು ಫಂಕ್ಷನ್ ಮಾಡಿದ್ರೆ ಅದಕ್ಕೊಂದು ಘನತೆ ಇರ್ತದೆ. ಮತ್ತು ಅವತ್ತು ಸಾಕಷ್ಟು ಜನ ಬರ್ತಾರೆ. ಯಾಕೆಂದ್ರೆ ಎಲ್ಲ ಊರಿಗೂ ಸ್ವಾಮೀಜಿಗಳು ಎಲ್ಲ ಮನೆಗೂ ಭೇಟಿ ಕೊಟ್ಟಿರ್ತಾರೆ. ಆ ಭೇಟಿ ಕೊಡೋ ಸಂದರ್ಭದಲ್ಲಿ ಎಲ್ಲರಿಗೂ ಅನಿಸ್ಬೋದು ನಮ್ಮನಿಗೆ ಬಂದಿದ್ದು ಸ್ವಾಮೀಜಿಗಳು ಪೂಜೆ ಮಾಡಿವಿ, ನಾವು ಇವತ್ತು ಹೋಗನಿ ಸ್ವಾಮೀಜಿಗಳು ಇವತ್ತೇನೋ ದೊಡ್ಡದಾಗಿ ಸನ್ಮಾನ ಮಾಡ್ತಾರೆ ಅಥವಾ ನಮ್ಮ ಜನ ಎಲ್ಲ ಸೇರ್ತಾರೆ, ನಮ್ಮಲ್ಲಿ ಸಮಸ್ಯೆಗಳು ಚರ್ಚೆ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆ ವ್ಯವಸ್ಥೆನಲ್ಲಿ ಆ ದಿಕ್ಕಿನಲ್ಲಿ ನಮ್ಮ ಯುವಕರು ಹೋಗ್ತಾರೆ ಅಂತ ಹೇಳಿ ಭಾವಿಸಿ ಹೋಗ್ಬೇಕು. ಅವರು ಇನ್ನೊಂದ್ಸಾರಿ ಮನೆಗೆ ಭೇಟಿ ಮಾಡಿ ಹಿಂಗ್ ಬರ್ತಾರಮ್ಮ ಸ್ವಾಮೀಜಿಗಳು, ಯಾವತ್ತೂ ಏನು ಎಲ್ಲ ಕೂಲಂಕುಷವಾಗಿ ಪ್ರತಿಯೊಂದು ಮನೆಗೂ ತಿಳಿಸ್ಬಿಟ್ಟು ಮುಂದಿನ ಆಗು ಹೋಗುಗಳು ಮಾಡಿದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಆಗಿರ್ಬೋದು ನಮ್ಮ ರಾಜ್ಯದಲ್ಲಿ ಇದ್ದಾರೆ, ಬಟ್ ಅವ್ರಿಗೆಲ್ಲ ಮಾಹಿತಿ ಕೊರತೆ ಇದೆ. ಹಂಗಾಗಿ ನಾವು ವಿವೇದಿಕೆ ಮಾಡ್ಕೊಂಡು ಜನಗಳಿಗೆ ಮುಟ್ಟುವಂತ ಕೆಲಸ ಮಾಡಿದೆ. ನಾವು ಯಾರಿಗೆ ವಿರೋಧವಾಗಿ ನಾವು ಯಾವುದೇ ಸಂಘಟನೆ ಮಾಡ್ತಾ ಇಲ್ಲ. ನಾವು ನೋಡ್ರಿ ಈ ಒಂದು ವಿವೇದಿಕೆ ಮಾಡ್ಕೊಂಡು ಇಡೀ ಕೊರಟಗೆರೆ ತಾಲೂಕಲ್ಲಿ ನಾವು ಓಡಾಡ್ಕೊ ಬಂದಾಗ ಪ್ರತಿ ಮನೆದು ಲೀಸ್ಟ್ ತಗೊಂಡ್ ಬಂದಿದ್ದೀವಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವಾಗ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಆಗಿದೆ. ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಆದಾಗ ನಮ್ಮಲ್ಲಿ ಎಂಟರ್ ಕರ್ನಾಟಕ ನಮ್ಮ ಕೊರಟಗೆರೆಯಿಂದ ಅಪ್ಲಿಕೇಶನ್ಗಳೇ ಹೋಗಿಲ್ಲ, ಎಲ್ಲ ಕೆಲವೊಂದು ಹೋಗಿದೆ. ಯಾಕೆ ಹೋಗಿದ್ದೇವೆ ಅಂತ ಮಾಹಿತಿ ಕೊರತೆ ಇದೆ. ನೋಡ್ರಿ ನಮ್ದೇ ಗಂಗಾ ಕಲ್ಯಾಣ ಯೋಜನೆ ಬರುತ್ತೆ, ಮತ್ತೆ ಮಕ್ಕಳಿಗೆ ಎಜುಕೇಶನ್ ಇದು ಬರುತ್ತೆ, ಮತ್ತೆ ಹೋದ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಮತ್ತೆ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಒಂದು ಅವಕಾಶ ಸಿಗುತ್ತೆ. ಇದೆಲ್ಲ ನಾವೆಲ್ಲ ಉಪಯೋಗಿಸ್ಕೋಬೇಕು. ಆ ಉದ್ದೇಶದಿಂದ ನಾವು ಒಂದು 3 ವರ್ಷದವರೆಗೂ ಕಾಯ್ದ್ವಿ. ಇವಾಗ ರುದ್ರೇಶ್ ಅವ್ರನ್ನ ಅಧ್ಯಕ್ಷ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿದ್ವಿ. ಅವ್ರಿಗೆ ಅಧ್ಯಕ್ಷಗಿರಿ ಕೊಟ್ಟು ನೋಡಿದ್ವಿ, ಅರ್ಥ ಆಯ್ತಾ. ಅವ್ರು ಯಾರಿಗೂ ಮಾಹಿತಿ ಕೊಡ್ತಾ ಇಲ್ಲ, ಮಾಹಿತಿಗಳು ಕೊಡ್ತಾ ಇಲ್ಲ. ಹಂಗಾಗಿ ನಾವೇನು ಮಾಡಿದ್ವಿ, ಎಲ್ಲ ಸರ್ಕಾರ ಒಂದು ವೇದಿಕೆ ಮಾಡಿದ್ವಿ. ಹಂಗಾಗಿ ಅವ್ರನ್ನ ಜೊತೆ ಬಂದು ಮಾಡೋಣಪ್ಪ ಅಂತ ಅವ್ರನ್ನ ಕರಿತಾ ಇದ್ವಿ, ಅವ್ರು ಬರ್ತಾ ಇಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ವೇದಿಕೆ ಉದ್ದೇಶ ಇಷ್ಟೇ, ಪ್ರತಿ ಕಟ್ಟ ಕಡೆ ಮಡಿವಾಳನಿಗೂ ಸರ್ಕಾರದಿಂದ ಏನು ಸವಲತ್ತುಗಳು ಬರುತ್ತೆ ತಲುಪುವಂತ ಒಂದು ಉದ್ದೇಶ ನಾವು ಎಲ್ಲ ವೇದಿಕೆ ಸದಸ್ಯರುಗಳು ಮಾಡ್ತೀವಿ. ಅದಕ್ಕೆ ಎಲ್ಲರೂ ನಮ್ಮ ಹಿರಿಯರು ಏನಿದ್ರೆ ಎಲ್ಲರ ಬೆಂಬಲ ನಮ್ಗೆ ಬೇಕು. ಹಂಗಾಗಿನೇ ಪ್ರತಿ ಮನೆಗೂ ಹೋಗಿ ಎಲ್ಲರದ್ದು ಒಂದು ಲೀಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಸ್ವಾಮೀಜಿಯನ್ನು ಕರ್ಕೊಂಡ್ಬಂದು ಗ್ರಾಮ ದರ್ಶನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡ್ತಾ ಇದ್ವಿ. ಅದರ ಉದ್ದೇಶವಾಗಿ ಇವತ್ತು ಮೀಟಿಂಗ್ ಕರೆದಿರೋದು. ಏನ್ ಮಾಡ್ತಾ ಇಲ್ಲ, ಗ್ರಾಮ ದರ್ಶನ ಮಾಡೋದು ಹೆಂಗ್ ಮಾಡ್ಬೇಕು, ಇದು ತಾಲೂಕ್ ಸಂಘದವ್ರ ನೇತೃತ್ವದಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ತಾಲೂಕ್ ಸಂಘದ ಅಧ್ಯಕ್ಷರದ ಅವ್ರದೇ ಒಂದು ಹೆಸರು ಹಾಕೊಂಡು ನಾವು ಏನು ಅವ್ರನ್ನೇ ಉದ್ಘಾಟನೆಗೆ ಹಾಕೊಂಡು ಅವ್ರ ಸಹಕಾರದೊಂದಿಗೆ ಮಾಡ್ಬೇಕು ಅಂತೇಳಿ ನಾವು ಹೋದ್ವಿ. ಅವ್ರದಕ್ಕೊಂದು ಪ್ರಶ್ನೆ ಕೇಳ್ತಾರೆ ನಮ್ಮನ್ನ. ಏನಂತ ಕೇಳ್ತಾರೆ, ನೋಡಪ್ಪ ನೀವು ನಮ್ಗೆ ಏನಾರ ಬಂದು ಹೇಳಿದ್ರ ಫಸ್ಟ್ ನಾವು ಹೋಗಿ ಕೇಳ್ಬೇಕಾಗಿತ್ತಂತ ಅವ್ರನ್ನ. ಅರ್ಥ ಆಯ್ತಾ. ಮೀಟಿಂಗ್ ಮಾಡ್ಬೇಕಾದ್ರೆ ಸಮೇತ ಹುಡುಗರು ಅವ್ರಿಗೆ ಫೋನ್ ಮಾಡಿದ್ದಾರೆ, ಅರ್ಥ ಆಯ್ತಾ. ಅವ್ರಿಲ್ಲ ನಿಮ್ಮ ಪಡೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತೆ ನಾವಿವಾಗ ತಾಲೂಕ್ ಸಂಘದ ಅಧ್ಯಕ್ಷ ಆದ್ಮೇಲೆ ನಾವು ನಮ್ಮ ಧರ್ಮ ಸಮೇತ ಅವರು ನಮ್ಮ ಕೇಳ್ದಂಗೆ ಯಾಕೆ ಹೆಸರು ಹಾಕಿದಾರೆ ಅಂತ ಅವ್ರು ಕೇಳ್ತಾ ಇದಾರೆ. ಆಯ್ತಾ. ನೋಡೋಣ, ಹುಡುಗರು ಏನೇ ಮಾಡಿದ್ರು ಸಮೇತ ಇವತ್ತು ನಿಮ್ಮ ಮನೆ ಮಕ್ಕಳು ಏನಾದ್ರು ತಪ್ಪು ಮಾಡಿದ್ರೆ ಸುಮ್ಮನೆ ಇರ್ತೀರಾ? ಅದನ್ನ ಇವತ್ತು ಮಾತಾಡ್ಬೋದಾಗಿತ್ತಲ್ವ ಎಲ್ಲರೂ ಬಂದು. ನಾವೇನ್ ಬೇರೆ ಏನು ಕೇಳ್ತಿಲ್ಲ, ನಾವು ನಿಮ್ಮ ಮನೆಗೆ ಬೀಗ ಕೊಡ್ರಿ ಅಂತಲೇ ಕೇಳ್ತಲ್ಲ, ಅಥವಾ ನಮ್ಗೆ ಬೀಗ ಏನು ಸಮುದಾಯ ಭವನ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ನಮ್ಗೆ ವಶ ಮಾಡ್ಕೊಂತೀವಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಇಷ್ಟೇನೆ, ಎಲ್ಲರೂ ಬಂದ್ರಿ ಇಲ್ಲಿಂದ ಇನ್ನ ಏನು ಒಂದು ಹೊಸ ಒಂದು ಚಾಲನೆ ಮಾಡೋಣ ಅಂತ ಒಂದು ಉದ್ದೇಶದಿಂದ ನಾವು ಕರಿತಾ ಇದ್ದೀವಿ. ನೀವು ಯಾರು ಬರ್ತಾ ಇಲ್ಲ, ಹಂಗಾಗಿ ನಮ್ಗೆ ಸಂತೋಷ. ನೀವು ಬಂದ್ರು ಸಂತೋಷ, ಬರ್ಲಂಗಿದ್ರು ಸಂತೋಷನೇ. ಅರ್ಥ ಆಯ್ತಾ. ಮುಂದಿನ ದಿನಗಳಲ್ಲಿ ಕೊರಟಗೆರೆ ಕ್ಷೇತ್ರದಲ್ಲಿ ಸ್ವಾಮೀಜಿಯವ್ರನ್ನ ಕರ್ಕೊಂಡ್ಬಂದು ಪ್ರತಿ ಮನೆಗೂ ಭೇಟಿ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲ ಮಡಿವಾಳ ಕುಲ ಬಾಂಧವರು ಏನು ಮೇನ್ ಇಂಪಾರ್ಟೆಂಟ್ ಏನಪ್ಪ, ನಾವೆಲ್ಲ ಇವತ್ತು ಬಂದಿರೋದು ಬಿಡ್ರಿ, ಹಿಂದೆ ಇದಕ್ಕೆ ಬಹಳ ಜನ ಶ್ರಮಪಟ್ಟು ದುಡ್ದಿದ್ದಾರೆ. ಸಮುದಾಯ ಜಾಗ ತಗೊಳಕ್ಕಾಗಿರ್ಬೋದು, ಹಿಂದೆ ಆಗಿರೋಂಥ ಅಧ್ಯಕ್ಷಗಳಾಗಿರ್ಬೋದು, ಎಲ್ಲ ಬಹಳ ಶ್ರಮಪಟ್ಟು ದುಡ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರದ್ದು ಲೀಸ್ಟ್ ಮಾಡಿದ್ದೀವಿ. ಅವ್ರಿಗೆ ಅಂತ ಒಂದು ಗೌರವ ಕೊಡುವಂಥ ಕೆಲಸ ಮಾಡ್ತೀವಿ. ಅರ್ಥ ಆಯ್ತಾ.
ಎಲ್ಲ ಜನದ ಎಲ್ಲ ಮಡಿವಾಳ ಕುಲ ಬಾಂಧವರು ನಮ್ಮ ಜೊತೆ ಸೇರಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ. ಇಲ್ಲಿ ಬಂದಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ. ಇಲ್ಲಿ ನಡೀತಾ ಇರೋದೇನು ಹಳೆಬರು ಹೊಸಬರು ಅನ್ನೋದೇನಿಲ್ಲ, ಹೊಸ ಸಂಘ ಹಳೆ ಸಂಘ ಅನ್ನೋದೇನಿಲ್ಲ, ಎಲ್ಲ ಮಡಿವಾಳರೇ. ತಪ್ಪ ಯಾರೋ ತಿಳ್ಕೊಬೇಡಿ. ಅವರು ಏನೋ ಒಂಥರ ಹೇಳೋದು, ಇವ್ರು ಏನೋ ಒಂಥರ ಹೇಳೋದಲ್ಲ. ಈಗ ಯುವಕರು ಬೇಕು, ಯುವ ಶಕ್ತಿ ಏನೋ ಅಂತ ನಿಮಗೆ ಗೊತ್ತಿದೆ. ಯುವಕರು ಏನಕ್ಕೆ ಬೇಕು? ಇವಾಗ ಓದಿರೋರಿಗೆ ಗೊತ್ತಾಗುತ್ತೆ. ಡಿಗ್ರಿ BCom ಆಗಿರೋರಿಗೆಲ್ಲ ಏನೇನು ಸಮಸ್ಯೆ ಎದುರಿಸಿದ್ದೀರ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಈಗ ಇವು ನಮ್ಮ ಸ್ವಾಮೀಜಿಯವ್ರು ಏನು ಮನೆ ಮನೆ ಮಾಚಿದೇವ ಕಾರ್ಯಕ್ರಮ ಅಂತ, ಆಮೇಲೆ ಮನೆ ಮನೆ ಮಡಿವಾಳ ಅಂತೇಳಿ ಎಲ್ಲರೂ ಇದುವರೆಗೂ ಎಲ್ಲೂ ಆ ಥರ ಮಾಡಿಲ್ಲ. ಇದುವರೆಗೂ ಎಲ್ಲ ಇಲ್ಲಿ ಬರೋದು ಜಯಂತಿ ಎಲ್ಲ ಓನರ್ ಫೋಟೋ ಕೂನರ್ ಹಾಕಿದ್ರು ಅಷ್ಟೇ ಅನ್ಸುತ್ತೆ. ಸರಿ, ತಾಲೂಕ್ ಆಫೀಸಲ್ಲಿ ಎಲ್ಲ ಅಷ್ಟೇ ನಡೆದಿರೋದು. ಇವಾಗ ಇನ್ನ ಹೆಚ್ಚಿನದಾಗಿ ಅಂದ್ರೆ ಸ್ವಾಮೀಜಿ ಅವ್ರನ್ನ ಕರೆಸ್ಬೇಕು. ಸ್ವಾಮೀಜಿ ಅವ್ರನ್ನ ಕರೆಸಿದ್ರೆ ಎಲ್ಲ ಡೆವಲಪ್ಮೆಂಟ್ ಆಗ್ತದೆ. ಆಮೇಲೆ ನಿಮಗೂ ಏನು ಅಂತ ಗೊತ್ತಾಗುತ್ತೆ. ಜಾತಿ ಅನ್ನೋದು ಎಲ್ಲರೂ ನಾವು ಹಿಂದೂಗಳಲ್ಲೇ ನಾವು ಮಡಿವಾಳರು. ಆಮೇಲೆ ಏನೋ ತಿಳ್ಕೊಬೇಡ್ರಿ, ಏನಪ್ಪ ಹಿಂದೂಗಳು ಜಾತೀಯತೆ ಅಲ್ಲ. ಇಲ್ಲಿ ನಮ್ಮ ಜಾತಿಗೆ ಸ್ವತಂತ್ರ ಬಂದಾಗಿಂದ ಏನ್ ಸಿಕ್ಕೈತೆ, ಏನಕ್ಕೆ ನಾವು ಬಂದಿದ್ದೀವಿ. ಹಂಗೆ ರಾಜಕೀಯವಾಗೂ ಮ್ಯಾಲ್ ಬರಕ್ ಬಿಡಲ್ಲ ನಮ್ಮನ್ನ. ಶೈಕ್ಷಣಿಕ ಮತ್ತೆ ಶಿಕ್ಷಣಕ್ಕೆ ಅದರಲ್ಲಿ ಮೀಸಲಾತಿ ಸಿಕ್ಕಲ್ಲ. ಮೀಸಲಾತಿ ಕೊಡಬೇಕು ಅಂದ್ರೆ ನಾವೆಲ್ಲ ಹಿಂಗೆ ಸಂಘಟಿತರಾಗಬೇಕು ಅಂದ್ರೆ ನೋಡಿ, ಈ ಭಿನ್ನಾಭಿಪ್ರಾಯ ಹೋಗ್ಬೇಕು. ಯಾರ ಮನೆ ಇದು? ನಮ್ಮ ದೊಡ್ಡಪ್ಪನ ಮನೆ ಹೋಗಿ ಬಂದಿದ್ದೀವಿ. ಇದನ್ನ ಯೋಚನೆ ಮಾಡಿ ನೀವು. ನಾವೇನು ರುದ್ರೇಶ್ ವಿರೋಧಿಯಾಗಿ ಪರವಾಗೂ ಬಂದಿಲ್ಲ, ನಾವು ನಮ್ಮ ಸಮಾಜದ ಪರವಾಗಿ ಬಂದಿರೋದು ನಾವಿಲ್ಲಿ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಮುಂದಿನ ದಿನಗಳು ಎಲ್ಲ ಒಳ್ಳೇದಾಗುತ್ತೆ. ನಮ್ಗೆ ಈ ಸ್ವಾಮೀಜಿಯವ್ರನ್ನ ಕರ್ಸ್ಬಿಟ್ಟು ಎಲ್ಲರೂ ಮನೆ ಮನೆ ಏನ್ ಕಾರ್ಯಕ್ರಮ ಇದೆ ಅದನ್ನ ಮಾಡೋಣ. ಅರ್ಥ ಆಯ್ತಾ? ಯುವಕರು ಬರ್ಬೇಕು. ಇವಾಗ ಕಾಂತರಾಜು ಹೇಳ್ತಿರಂತೆ, ಕಾಂತರಾಜು ಬೇಡ ಅಂತ. ಕಾಂತರಾಜ್ ಏನ್ ತಪ್ಪು ಮಾಡಿದನ್ರಿ? ಅಧ್ಯಕ್ಷಗಿರಿ ಬೇಡ ಅಂತ ಹೇಳಕ್ಕೆ ಏನಾದ್ರು ಒಂದು ಕಾರಣ ಹೇಳ್ಬೋದಲ್ಲ. ಈಗ ಏನಾದ್ರು ಒಂದು ಮಾಡಿರ್ಬೇಕು, ಹೇಳ್ಬೇಕು ಅಂದ್ರೆ. ಸುಮ್ನೆ ಹುಡುಗರು ಬಂದವ್ರಿ ನಿಮ್ಮ ಹೆಸರು ಹಾಕಿಲ್ಲ ಅಲ್ಲಿ ಏನ್ರಿ ಅದು ಕೆಟ್ಟ ಬಿದ್ದೀರಿ? ಕಾರಣ ಏನು ಅಂದ್ರೆ ವಿಧಾನಸೌಧದಲ್ಲಿ ಚರ್ಚೆಗೆ ಬಂದಿಲ್ಲ. ಅದರಲ್ಲೆಲ್ಲ ವಿಜಯೇಂದ್ರ ಅವರು ಪ್ರೆಸ್ ಮೀಟ್ ಹೊರಗಡೆ ಮಾತಾಡಿದ್ರು. ಗೊತ್ತಿರಲಿ, ವಿಜಯೇಂದ್ರ ಅವ್ರು ಹಾಕಿದ್ರು ಮಾತಾಡ್ಬಿಟ್ರು ಅಂತೇಳಿ. ಅದ್ರಾಗೆಲ್ಲ ಮಡಿವಾಳರ ಪರವಾಗಿ ಮಾತಾಡಿದ್ರೆ ಯತ್ನಾಳ್ ಒಬ್ಬರೇ. ವಿಧಾನಸೌಧದಲ್ಲಿ ಮಡಿವಾಳ ಸಮಾಜಕ್ಕೆ ಕೊಡಬೇಕು, ನಿನ್ನ ಸಮಾಜಗಳು ಹಿಂದುಳಿದವರು ಮೀಸಲಾತಿ ಬೇಕು ಅಂತ ಹೇಳಿದ್ರೆ ಅವ್ರು ಒಬ್ಬರೇನೆ ಹೇಳ್ತಾರದು. ಅದಕ್ಕೆ ಇನ್ನ ಕೆಲಸಗಳು ಜಾಸ್ತಿ ಇದಾವೆ. ನೋಡಿ, ಇವ್ರು ಅಂಗಂಡರು ಅವ್ರೇನಿಲ್ಲಿ ಅಧ್ಯಕ್ಷರಾಗಬೇಕು ಅಂತ ಇಲ್ಲ ಯಾವುದೋ ಒಡ್ಕಣಕ್ಕೆ ಬಂದಿಲ್ಲ. ನಮ್ಮ ಸಮಾಜಕ್ಕೆ ಒಂದು ಒಳ್ಳೇದು ಮಾಡ್ಬೇಕು ಅಂತ ಬಂದವ್ರೆ. ಅಂಥವ್ರನ್ನ ಉಪಯೋಗಿಸ್ಕೊಂಡು ನಾವು ಏನ್ ಮಾಡ್ಬೇಕು ಅನ್ನೋದು ಅದನ್ನ ನೋಡ್ಕೊಳ್ಳಿ. ಇವ್ರು ಅವರಲ್ಲ, ಇವ್ರು ನಮ್ಮ DCM ಆಗಿರಲ್ಲ ಪರಮೇಶ್ ಅವರು. ಬೇಕಾದ್ರೆ ಜಾಗ ಕೇಳಿದ್ರು ಕೊಡ್ತಾರೆ. ಬೇಕಾದ್ರೆ ಹಾಸ್ಟೆಲ್ ಫೆಸಿಲಿಟಿಗೆ ಜಾಗ ಕೊಡೋಣ, ಏನೋ ಒಂದು ಹೆಲ್ಪ್ ಮಾಡ್ರಿ ಅಂತ ಮಾಡ್ತಾರೆ. 2 ಎಕರೆ ಜಾಗ ಅದು ಚಾತ ಹೋರಾಡಿರೋ ಇವ್ರು ಸುಮ್ಮನೆ ಅಧ್ಯಕ್ಷರು ಸೆಕ್ರೆಟರಿಗಳು ಬಂದವರು ಸುಮ್ಮನೆ ಬರ್ತಾರೆ, ಹೋಗ್ತಾರೆ ಇಷ್ಟೇ. ಅದೇ ಅದು ದುಡ್ಡು ಬರೋದನ್ನ ಮಾತ್ರ ತಗೊಂಡು ಹೋಯ್ತು.